ಓಕೆ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ಟಾಪಿಕಲ್ಲಿ ಏನಂತಂದರೆ ಒಂದು ಬಾಯ್ಲರ್ ಫೀಡ್ ವಾಟರ್ ಮತ್ತು ಅಥವಾ ಬಾಯ್ಲರ್ ಪ್ಯಾರಾಮೀಟರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂತಂದರೆ ಅದರಲ್ಲಿ ಮೊದಲನೇದಾಗಿ ಏನಂತಂದರೆ ನಾವು ಫಸ್ಟ್ ಪ್ಯಾರಾಮೀಟರ್ ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪಿ ಎಚ್ ಅಂತ. ಸೊ ಪಿ ಎಚ್ ಅಲ್ಲಿ ನಾವು ಒಂದು ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಯಾವ ರೀತಿ ಒಂದು ಮೆನ್ಷನ್ ಮಾಡ್ತೀವಿ ಅಂತಂದರೆ ಸ್ಮಾಲ್ ಪಿ ಹಾಗೆ ಕ್ಯಾಪಿಟಲ್ ಎಚ್ ಅಂತ ಮಾಡ್ತೀವಿ ಇಲ್ಲಿ. ಸೊ ಸ್ಮಾಲ್ ಪಿ ಅಂತಂದ್ರೆ ಏನು? ಇಟ್ ಈಸ್ ಜಸ್ಟ್ ಒಂದು ಏನಂತಂದರೆ ಒಂದು ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಅಂದರೆ ಮೆಥಮೆಟಿಕಲ್ ಸಿಂಬಲ್ ಅಥವಾ ಒಂದು ನೆಗೆಟಿವ್ ಲೊಗಾರಿಥಮ್ ಆಫ್ ಏನಪ್ಪ ಅಂತಂದರೆ ಈ ಒಂದು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಇಲ್ಲಿ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಸೊ ಎಚ್ ಅಂದರೆ ಏನಂತಂದರೆ ಇದನ್ನು ನಾವು ಹೈಡ್ರೋಜನ್ ಅಯಾನ್ ಇರೋದ್ರಿಂದ ಇದನ್ನು ನಾವು ಕ್ಯಾಪಿಟಲ್ ಎಚ್ ಅಂತ ಇಲ್ಲಿ ತೋರಿಸ್ತೀವಿ. ಸೊ ಬೇಸಿಕಲಿ ಒಂದು ಯಾರಾದ್ರಿಗೆ ಪಿ ಎಚ್ ಅಂದರೆ ಏನು ಅಂತ ಕೇಳಿದಾಗ ನಾವು ಯಾವ ರೀತಿ ಒಂದು ಡೆಫಿನೇಷನ್ ಹೇಳ್ಬೇಕು ಅಂತಂದರೆ ಇಟ್ ಈಸ್ ದ ಏನಪ್ಪ ಅಂತಂದರೆ ನೆಗೆಟಿವ್ ಲೊಗಾರಿಥಮ್ ಆಫ್ ಅಂದರೆ ಏನಂತಂದರೆ ಈ ಥರ ಒಂದು ಬರೀಬೋದು ನೀವು. ಪಿ ಎಚ್ ಅಂದರೆ ಏನಂತಂದರೆ ನೆಗೆಟಿವ್ ಲೊಗಾರಿಥಮ್ ಆಫ್ ಏನಪ್ಪ ಅಂತಂದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ನೀವು ಬರೀಬಹುದು. ಸೊ ಈ ಥರ ನೀವು ಬರೀಬಹುದು ಇದನ್ನು. ಸೊ ಇನ್ನೊಂದಿಲ್ಲ ಅಂತಂದರೆ ಇಟ್ ಈಸ್ ದ ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್. ಇವಾಗ ನಾವು ಯಾವುದೇ ಒಂದು ಸೊಲ್ಯೂಷನನ್ನು ತೆಗೆದುಕೊಂಡಾಗ ಅದರಲ್ಲಿ ಹೈಡ್ರೋಜನ್ ಅಯಾನ್ಸ್ ಎಷ್ಟು ಇದೆ ಅಂತಕ್ಕಂತಹ ಒಂದು ನಾವು ಪ್ಯಾರಾಮೀಟರ್ನ ನಾವು ಕಂಡುಹಿಡಿಯಬೇಕಾದ್ರೆ ಎಷ್ಟು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಇದನ್ನು ನಾವು ಪಿ ಎಚ್ ಅಂತ ನಾವು ತಿಳಿಸ್ಕೊಡ್ತೀವಿ. ನಾವು ಹೈಡ್ರೋಜನ್ ಅಯಾನ್ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸೋದೇ ಒಂದು ಪಿ ಎಚ್ ಅಂತ ಇಲ್ಲಿ. ಸೊ ಇವಾಗ ಏನಂತಂದರೆ ನಮಗೆ ಪಿ ಎಚ್ ಸ್ಕೇಲ್ ನೋಡಿದಾಗ ಅಂದರೆ ಈ ಒಂದು ಪಿ ಎಚನ್ನು ಎಷ್ಟು ರೀತಿ ಅಂದರೆ ಎಷ್ಟಿಂದ ಎಷ್ಟುವರೆಗೂ ಇರುತ್ತೆ ಅಂತಕ್ಕಂಥದ್ದು ನೋಡಿದಾಗ ನಾವು ಈ ಪಿ ಎಚ್ ಇದೊಂದು ಏನಂತೀವಿ ಅಂದರೆ ಒಂದು ಪಿ ಎಚ್ ಸ್ಕೇಲ್ ಅಂತ ಕರಿತೀವಿ ನಾವು. ಪಿ ಎಚ್ ಸ್ಕೇಲ್ ಎಲ್ಲಿಂದ ಎಲ್ಲಿ ವೇರಿಯೇಷನ್ ಆಗುತ್ತೆ? ಜೀರೋಯಿಂದ ಹಿಡ್ಕೊಂಡು 0, 1, 2, 3, 4, 5, 6, 7, 8, 9, 10, 11, 12, 13, 14 ಅಂದರೆ 0 ಇಂದ 14 ಏನು ಬರುತ್ತಲ್ಲ ಈ ಒಂದು ಸಂಖ್ಯೆ, ಈ ಒಂದು ಸಂಖ್ಯೆಯ ಒಳಗಡೆ ನಾವು ಏನಪ್ಪ ಅಂತಂದರೆ ಒಂದು ಪಿ ಎಚ್ ಅಂತಕ್ಕಂಥ ಒಂದು ರೇಂಜನ್ನು ಕೊಡ್ತೀವಿ ಇಲ್ಲಿ. ಸೊ ಈ ಒಂದು 0 ಕಡೆ ಇಲ್ಲಿ ನೋಡ್ತಾ ಇರಲಿ ನೀವು 0 ಇಂದ 6 ಏನು ಅಂತಂದರೆ ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಏನಪ್ಪ ಅಂತಂದರೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಂತಂದರೆ ಈ ಒಂದು ಇದನ್ನು ಏನಂತ ಕರಿತೀವಿ ಅಂದರೆ ನಾವು ಇದನ್ನು ಎಸಿಡಿಕ್ ನೇಚರ್ ಅಂತ ಕರಿತೀವಿ. ಎಸಿಡಿಕ್ ನೇಚರ್ ಆಫ್ ದ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಆಮೇಲೆ ಈ 7 ಏನು ಬರುತ್ತಲ್ಲ, 7 ಬಂದ ತಕ್ಷಣ ಇದು ನಾವು ಒಂದು ಏನಂದರೆ ಒಂದು ನಾರ್ಮಲ್ ನಾವು ನ್ಯೂಟ್ರಲ್ ವಾಟರು ಅಂದರೆ ಒಂದು ನ್ಯೂಟ್ರಲ್ ಒಂದು ಮನುಷ್ಯನ ಕುಡಿತಕ್ಕಂಥ ಒಂದು ನಾರ್ಮಲ್ ವಾಟರ್ ಅಂತ ಹೇಳ್ತೀವಿ. ಸೊ ಇದನ್ನು ಯಾವಾಗ ನಾವು ಅಬೌವ್ 7 ಪಿ ಎಚ್ ತೊಗೊಂಡು ಹೋಗ್ತೀವೋ ಇದು 8, 9, 10, 11 ಏನಂತಂದರೆ ಇಲ್ಲಿ ಬೇಸಿಕ್ ನೇಚರ್ ಆಫ್ ದ ವಾಟರ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದು ಬಂದುಬಿಟ್ಟು ಆಮ್ಲ, ಇದು ಬಂದುಬಿಟ್ಟು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದನ್ನು ಆಮ್ಲ ಅಂತ ಹೇಳ್ತೀವಿ ನಾವು. ಇದನ್ನು ಆಮ್ಲ, ಇದು ಬಂದ್ಬಿಟ್ಟು ಏನಂದರೆ ಇದು ಬಂದ್ಬಿಟ್ಟು ಪ್ರತ್ಯಾಮ್ಲ. ಓಕೆನಾ? ಇದು ಆಮ್ಲ ಅಂದರೆ ಇದೊಂದು ಬಂದ್ಬಿಟ್ಟು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಏನಂದರೆ ನಾವು ಯಾವುದೇ ಒಂದು ಸೊಲ್ಯೂಷನ್ ತೆಗೆದುಕೊಂಡಾಗ ನಮ್ಗೆ ಅಕಸ್ಮಾತಾಗಿ ಈ ಪಿ ಎಚ್ ಆಫ್ ವಾಟರ್ನ ಯಾವುದೊಂದು ವಾಟರ್ನ ಸೊಲ್ಯೂಷನ್ ಇದನ್ನು ಬೀಕರಲ್ಲಿ ತೊಗೊಂಡಾಗ ಅದನ್ನು ಪಿ ಎಚ್ ಮೀಟರಿಂದ ಅಥವಾ ಒಂದು ಯೂನಿವರ್ಸಲ್ ಇಂಡಿಕೇಟರಿಂದ ಅಥವಾ ಏನಂತಂದರೆ ಒಂದು ಪಿ ಎಚ್ ಪೇಪರಿಂದ ನಾವು ಮೇಜರ್ಮೆಂಟ್ ಮಾಡಿ ನೋಡಿದಾಗ ಅಲ್ಲಿ ಅಕಸ್ಮಾತಾಗಿ ನಮ್ಗೆ ಏನಾದರೂ ವ್ಯಾಲ್ಯೂ ಏನಂತಂದರೆ ಅದರಲ್ಲಿ ಬಂದಿರತಕ್ಕಂಥ ಒಂದು ಇಂಡಿಕೇಟರ್ ಏನು ತೋರಿಸುತ್ತಲ್ಲ, ಸೊ ಅದು ಏನಾದರೂ 0 ಇಂದ 6ವರೆಗೂ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ತೋರಿಸಿದಾಗ ಅದು ಯಾವ ಒಂದು ನೇಚರ್ನ ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ನಾವು ಅದು ಎಸಿಡಿಕ್ ನೇಚರ್, ಅದು ಆಮ್ಲೀಯ ಒಂದು ಗುಣವನ್ನು ಹೊಂದಿರುತ್ತೆ. ಸೊ ಅದೇ ರೀತಿಯಾಗಿ ಅದೇನಾದರೂ ಅದು 7 ಬಂದಿದ್ದು ಅಂದರೆ ಅದು ನಾರ್ಮಲ್ ವಾಟರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಾವೇನು ಅಂತಂದರೆ ನಾವು ಇಲ್ಲಿ ಅಬೌವ್ 8 ಇಂದ ಒಂದು 14ವರೆಗೂ ನಮ್ಗೆ ಏನಾದರೂ ಒಂದು ರೇಂಜ್ ತೋರಿಸ್ತಾ ಇತ್ತು ಅಂತಂದರೆ ಅದು ಬಂದ್ಬಿಟ್ಟು ಏನಂದರೆ ಅದರ ಒಂದು ಗುಣ ಯಾವ ರೀತಿ ಇರುತ್ತೆ ಅಂದರೆ ಬೇಸಿಕ್ ನೇಚರ್ ಆಗಿರುತ್ತೆ ಮತ್ತು ಪ್ರತ್ಯಾಮ್ಲ ಆಗಿರುತ್ತೆ. ಇದು ಎಸಿಡಿಕ್ ನೇಚರು. ಆಮೇಲೆ ಇದು ಬಂದ್ಬಿಟ್ಟು ಅಲ್ಕಲೈನ್ ವಾಟರ್ ಅಂತಲೂ ಇದು ಕೂಡ ಹೇಳ್ತೀವಿ ಇದರಲ್ಲಿ. ಸೊ ಏನಂತಂದರೆ ಇದು ನಾವು ಯಾಕೆ ಇಷ್ಟೊಂದು ಇದನ್ನು ಒಂದು ಇಂಪಾರ್ಟೆನ್ಸ್ ತೊಗೋತೀವಿ ಒಂದು ಬಾಯ್ಲರ್ ವಾಟರ್ಲ ಅಂತಂದರೆ ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಅಕಸ್ಮಾತಾಗಿ ನಾವೇನಾದರೂ ಒಂದು ಎಸಿಡಿಕ್ ನೇಚರ್ ಇರುವಂತಹ ಒಂದು ವಾಟರ್ನ ನಾವು ಬಾಯ್ಲರ್ಗೆ ಒಂದು ಉಪಯೋಗಿಸಿದಾಗ ಅದರಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳೇನು ಅಂದರೆ ಏನಾದರೂ ಒಂದು ಇಫೆಕ್ಟ್ ಆಗುತ್ತಾ, ಏನಾದರೂ ಒಂದು ಇಂಪ್ಯಾಕ್ಟ್ ಆಗುತ್ತಾ ಬಾಯ್ಲರ್ಗಳಿಂದ ನೋಡಿದಾಗ? ಸೊ ನೋಡಿ, ಯಾವುದೇ ಒಂದು ಎಸಿಡಿಕ್ ನೇಚರ್ ಇರತಕ್ಕಂಥ ವಾಟರ್ನ ನಾವು ಬಾಯ್ಲರಲ್ಲಿ ಯೂಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಎಸಿಡ್ ಅಟ್ಯಾಕ್ ಅಂತ ಆಗುತ್ತೆ. ಅಂದರೆ ಅಲ್ಲಿ ಎಸಿಡಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರೋದನ್ನು ಏನು ಮಾಡ್ತೀವಿ, ನಮ್ಮಲ್ಲಿ ಒಳಗಡೆ ಅದು ಮೂವ್ಮೆಂಟ್ ಆದಾಗ, ಟ್ಯೂಬ್ ಒಳಗಡೆ ಏನಾದರೂ ಮೂವ್ಮೆಂಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬಾಯ್ಲರ್ ಒಂದು ಸರ್ಫೇಸ್ ಒಳಗಡೆ ಸರ್ಫೇಸಲ್ಲಿ ಏನಿರುತ್ತಲ್ಲ ನೋಡಿ, ಇವಾಗ ಇದೊಂದು ನಮ್ಮದು ಬಾಯ್ಲರ್ ಟ್ಯೂಬ್ ಅಂತ ತಿಳ್ಕೊಂಡ್ರೆ ಇಲ್ಲಿ ವಾಟರ್ ಹೋಗ್ತಾ ಇರುತ್ತೆ. ಸೊ ಈ ವಾಟರ್ ಹೋಗಿದಾಗ ಏನಾಗುತ್ತೆ, ಈ ಒಂದು ಸರ್ಫೇಸ್ ಮೇಲ್ಗಡೆ ಏನಾಗುತ್ತೆ ಅಂತಂದರೆ ನಮಗೆ ಒಂದು ವಾಟರ್ ಏನುತ್ತೆ ಎಸಿಡಿಕ್ ಅಟ್ಯಾಕ್ ಅಂತ ಒಂದು ನೇಚರ್ ಬರುತ್ತೆ ಮತ್ತು ಇಲ್ಲಿ ಪಿಟ್ಟಿಂಗ್ ಆಗುವಂಥ ಒಂದು ಚಾನ್ಸಸ್ ಕೂಡ ಅಲ್ಲಿ ಬರುತ್ತೆ. ಸೊ ಈ ಪಿಟ್ಟಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಇರ್ತಕ್ಕಂತಹ ಒಂದು ಟ್ಯೂಬ್ ಥಿಕ್ನೆಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಲೈಫ್ ಸ್ಪ್ಯಾನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಒಂದು ಎಸಿಡ್ ಅಟ್ಯಾಕ್ ಮತ್ತು ಪಿಟ್ಟಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಡಿಗ್ರೇಡೇಷನ್ ಆಫ್ ದಿ ಬಾಯ್ಲರ್ ಅಥವಾ ಇಟ್ ವಿಲ್ ವೀಕನ್ ದ ಬಾಯ್ಲರ್. ಅಂದ್ರೇನು, ಅದರ ಒಂದು ಶಕ್ತಿಯನ್ನು, ಅದರ ಒಂದು ಬಾಯ್ಲರ್ ಇರ್ತಕ್ಕಂಥ ಒಂದು ತಾಕತ್ತನ್ನು ಕೂಡ ಏನಪ್ಪ ಅಂತಂದರೆ ಸ್ಟೀಮ್ ಜನರೇಷನ್ ಮಾಡುವಂಥ ತಾಕತ್ತನ್ನು ಕೂಡ ಏನಪ್ಪ ಅಂತಂದ್ರೆ ಕಡಿಮೆ ಮಾಡುತ್ತೆ. ಅದರಿಂದ ಇದು 2ನೇ ಪಾಯಿಂಟ್ ನಮಗೆ ಹೇಳ್ಕೊಡುತ್ತೆ. 3ನೇದು ಏನಂತಂದರೆ ರೆಡ್ಯೂಸ್ಡ್ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಸೊ ಯಾವುದೇ ಒಂದು ಬಾಯ್ಲರ್ನ ನಾವು ತೆಗೆದುಕೊಂಡಾಗ ಅದರ ಒಂದು ಲೈಫ್ ಸ್ಪ್ಯಾನ್ ಏನಂತಂದರೆ ಮಿನಿಮಮ್ ಒಂದು 10 year to
12 ಇಯರ್ಸ್ ಅಂತ ಇರುತ್ತೆ, ಒಂದು 10 ಇಯರ್ಸ್ ಇರುತ್ತೆ. ಸೊ 10 ಇಯರ್ಸ್ವರೆಗೂ ಇದು ಹೋಗೋದಿಲ್ಲ. ಯಾಕಂದರೆ ನಾವು ಕಂಟಿನ್ಯೂಸ್ ಆಗಿ ನಾವು ಕೊಡ್ತಕ್ಕಂತಹ ವಾಟರ್ ಪಿ ಎಚ್ ಏನಾಗಿರುತ್ತೆ, ಒಂದ್ಸತಿ 6 ಆಗಿರುತ್ತೆ, 6.5 ಆಗಿರುತ್ತೆ, 5 ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತಂದರೆ ನಮ್ಮದೊಂದು ಈ ಥರ ಒಂದು ಎಸಿಡ್ ಅಟ್ಯಾಕ್ ಆಮೇಲೆ ಪಿಟ್ಟಿಂಗ್ ಆಗೋದ್ರಿಂದ ಒಂದು ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ, ಒಂದು ಆಯುಷ್ಯ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಬಾಯ್ಲರ್ದು. ಸೊ ನಮ್ಗೆ ಏನಾಗುತ್ತೆ, ಆವಾಗ 10 ವರ್ಷ ಬರುವಂಥ ಬಾಯ್ಲರ್ ಏನಾಗುತ್ತೆ, ಕೇವಲ ಒಂದು 5 ವರ್ಷದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಒಂದು ಎಕ್ಸ್ಪೆನ್ಸಿವ್ ರಿಪೇರ್ಸ್ ಅಂದರೆ ಏನಾಗುತ್ತೆ ಅಂದರೆ ತುಂಬ ಒಂದು ಕಾಸ್ಟ್ಲಿ ಆದಂತಹ ಒಂದು ರಿಪೇರನ್ನು ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲ ಪಾರ್ಟ್ಸನ್ನು ಚೇಂಜ್ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಬರ್ಬೋದಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ನಾವು ಎಸಿಡಿಕ್ ನೇಚರನ್ನು ನಾವು ಈ ಬಾಯ್ಲರ್ ಬಾಯ್ಲರ್ ವಾಟರ್ಗಳಲ್ಲಿ ನಾವೇನಾದರೂ ಮೇಂಟೈನ್ ಮಾಡಿದ್ವಿ, ಒಂದು ಎಸಿಡಿಕ್ ನೇಚರ್ ಇರ್ತಕ್ಕಂತಹ ಒಂದು ಪ್ಯಾರಾಮೀಟರ್ ನಾವೇನಾದರೂ ಈ ಒಂದು ಬಾಯ್ಲರ್ಗೆ ಕೊಟ್ಟರೆ ಯಾವ ರೀತಿಯಾದಂಥ ಒಂದು ಇಫೆಕ್ಟ್ ಆಗುತ್ತೆ ಅಂತ ನೀವು ತಿಳ್ಕೊಡ್ತೀವಿ. ಸೊ ಅದೇ ರೀತಿಯಾಗಿ ನಾವು ಅಕಸ್ಮಾತಾಗಿ ಬೇಸಿಕ್ ನೇಚರ್ ಇರುವಂತಹ ಒಂದು ಆಲ್ಕಲೈನ್ ವಾಟರ್ನ ನಾವು ಏನಾದರೂ ಜಾಸ್ತಿ ಯೂಸ್ ಮಾಡ್ತಿದ್ವಿ ಬಾಯ್ಲರಲ್ಲಿ ಅಂತಕ್ಕಂಥದ್ದಿದ್ರೆ ಅಲ್ಲಿ ಯಾವ ರೀತಿಯಾದಂಥ ಒಂದು ಇಫೆಕ್ಟ್ ಆಗುತ್ತೆ, ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ಮೇಷನ್ ಆಫ್ ದಿ ಸ್ಕೇಲ್ ಅಂತ ಬರುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಒಳಗಡೆ ಏನಾಗ್ಬಿಡುತ್ತೆ ಅಂದರೆ, ಇವಾಗ ನೋಡಿ ಇಲ್ಲಿ ಬಾಯ್ಲರ್ ಟ್ಯೂಬ್ ಇದೆ ಅಂತಂದರೆ ಇಲ್ಲಿ ಏನಾಗ್ಬಿಡುತ್ತೆ, ನಾವು ಕಂಟಿನ್ಯೂಸ್ ಆಗಿ ಒಂದು ಹೈಯರ್ ಪಿ ಎಚ್ ಇರುವಂತಹ ಒಂದು ವಾಟರ್ನ ಯೂಸ್ ಮಾಡ್ತಾ ಹೋದರೆ ಈ ಒಂದು ನೋಡ್ತಾ ಇದ್ದಿಲ್ಲ ಫಾರ್ಮೇಷನ್ ಆಫ್ ಸ್ಕೇಲ್ ಇಲ್ಲಿ ಏನಾಗ್ಬಿಡುತ್ತೆ, ಒಂದು ಕೋಟಿಂಗ್ ಬರ್ತಾ ಹೋಗುತ್ತೆ ಈ ಥರ ಬಾಯ್ಲರ್ ಒಳಗಡೆ ಟ್ಯೂಬ್ದಲ್ಲಿ ಏನಾಗುತ್ತೆ. ಸೊ ಕೋಟಿಂಗ್ ಆಗ್ತಾ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಈ ಥರ ಕೋಟಿಂಗ್ ಬಂದಾಗ ಏನು ಮಾಡುತ್ತೆ ಅಂತಂದರೆ ಒಂದು ರೆಡ್ಯೂಸ್ಡ್ ಹೀಟ್ ಟ್ರಾನ್ಸ್ಫರ್ ಅಂದರೆ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂತಹ ಒಂದು ಏನಿರುತ್ತಲ್ಲ ಫ್ಲೂಗ್ಯಾಸ್ ಇರುತ್ತಲ್ಲ, ಆ ಫ್ಲೂಗ್ಯಾಸಲ್ಲಿ ಇರ್ತಕ್ಕಂಥ ಒಂದು ಹೀಟ್ ಟ್ರಾನ್ಸ್ಫರ್ ಈ ಒಂದು ವಾಟರ್ ಮೇಲೆ ಇಫೆಕ್ಟ್ ಆಗೋದಿಲ್ಲ. ಸೊ ಆ ರೀತಿ ಏನಾಗ್ಬಿಡುತ್ತೆ, ಒಂದೊಂದ್ಸತಿ ಟ್ಯೂಬ್ ರೆಪ್ಚರ್ ಆಗುತ್ತೆ. ಇದೇನಾಗ್ಬಿಡುತ್ತೆ, ಈ ಒಂದು ಸರ್ಫೇಸ್ ಮೇಲೆ ಏನು ಸ್ಕೇಲ್ ಫಾರ್ಮೇಷನ್ ಆಗಿದೆ ಅಲ್ಲ, ಈ ಒಂದು ಸ್ಕೇಲ್ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂದರೆ ಈ ಒಂದು ರಪ್ಚರ್ ಆಗಿಬಿಡುತ್ತೆ. ಸೊ ಈ ಥರ ಏನು ಮಾಡುತ್ತೆ ಅಂದರೆ ಈ ಒಂದು ಟ್ಯೂಬ್ ಏನಾಗುತ್ತೆ, ಬಾಯಿ ಬಿಟ್ಟಾಗ ಏನಾಗುತ್ತೆ ಟ್ಯೂಬ್ ರಪ್ಚರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಮತ್ತು ನಾವು ಯಾವಾಗ ಅಕಸ್ಮಾತಾಗಿ ಪಿ ಎಚ್ ಅನ್ನು ಅಬೌವ್ ಇಲ್ಲಿದೆಲ್ಲ ಗ್ರೇಟರ್ ಏನಂದರೆ 12 ನಮ್ದು ಏನಾದರೂ ಬಂದರೆ ಸೊ ಅಲ್ಲಿ ಏನಾಗುತ್ತೆ ಕಾಸ್ಟಿಕ್ ಎಂಬ್ರಿಟಲ್ಮೆಂಟ್ ಅಂದರೆ ಜಾಸ್ತಿ ಏನಪ್ಪ ಅಂತಂದರೆ ಕಾಸ್ಟಿಕ್ ಎಂಬ್ರಿಟಲ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೇನಾಗುತ್ತೆ, ಒಂದೊಂದು ಸತಿ ಹೈಯರ್ ಸೈಡ್ ನಾವು ಏನಾದರೂ ಒಂದು ಪಿ ಎಚನ್ನು ಮೇಂಟೈನ್ ಮಾಡ್ತಾ ಹೋದಾಗ ಅಲ್ಲಿ ಫೋಮಿಂಗ್ ಆಗುತ್ತೆ. ಫೋಮಿಂಗ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ನಿಮಗೆ ಒಂದು ಟೆಂಪರರಿ ಡ್ರಮ್ ಲೆವೆಲ್ ರೈಸ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದು ಏನಾಗುತ್ತೆ ಅಂದರೆ ಸ್ಟೀಮ್ ಫಾರ್ಮೇಷನ್ ಕೂಡ ಒಂದು ಕಡಿಮೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನೇನಂತಂದರೆ ನಾವು ಇಷ್ಟ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಎಸಿಡಿಕ್ ನೇಚರ್ ಇರುವಂತಹ ಒಂದು ವಾಟರ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಬೇಸಿಕ್ ನೇಚರ್ ಇರುವಂತಹ ಒಂದು ವಾಟರ್ನ ಯೂಸ್ ಮಾಡಿದ್ರೆ ಯಾವ ರೀತಿ ಒಂದು ಬಾಯ್ಲರ್ ಮೇಲ್ಗಡೆ ಒಂದು ಇಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯೂಶಲಿ ನಾವೇನಂತಂದರೆ ಒಂದು ಬಾಯ್ಲರ್ಗೆ ಬೇಕಾಗಿರತಕ್ಕಂಥ ಪ್ಯಾರಾಮೀಟರ್ನ ಈ ಒಂದು ಪಿ ಎಚ್ ಸ್ಕೇಲನ್ನು ತೊಗೊಂಡಾಗ ನಮಗೆ ಬಾಯ್ಲರ್ಗೆ ಸೂಟೇಬಲ್ ಆಗ್ತಕ್ಕಂತಹ ಒಂದು ಫೀಡ್ ವಾಟರ್ ಪ್ಯಾರಾಮೀಟರ್ ಬಂದಾಗ ನಾವು ಫೀಡ್ ವಾಟರ್ ನೋಡಿದಾಗ ಏನಾಗುತ್ತೆ ಅಂದರೆ 8.5 to 9.5 ಮಧ್ಯೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ 8.5 to 9.5 ಮಧ್ಯೆ ಇದ್ದಾಗ ನಮ್ಮದು ಒಂದು ಫೀಡ್ ವಾಟರ್ ಏನಂದರೆ ಎಲಿಜಿಬಲ್ ಆಗುತ್ತೆ. ಒಂದು ಬಾಯ್ಲರ್ಗೆ ಯೂಸ್ ಮಾಡಬೇಕಂದ್ರೆ ಒಂದು 8.5 to 9.5 ಇರುವಂತಹ ವಾಟರ್ನೇ ನಾವು ಯೂಸ್ ಮಾಡಬೇಕಾಗಿದೆ. ಯಾಕಂದರೆ ಇದು ನೋಡ್ತಾ ಇದ್ದಿಲ್ಲ ಒಂದು ಸ್ಲೈಟ್ ಆಗಿ ಏನಂದರೆ ಅಲ್ಕಲೈನಿಟಿ ಇದೆ ಇಲ್ಲಿ. ಯಾಕಂದರೆ 7 ಮೇಲ್ಗಡೆ ಹೋಗಿದೆ, ಇವಾಗ 8.5 to 9.5 ಇದ್ದರೆ 7 ಅಬೌವ್ ಇದೆ. ಸೊ ಏನಂದರೆ ಎಸಿಡಿಕ್ ನೇಚರ್ಲಿ ಬರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಲೇಯರ್ ಆಫ್ ಒಂದು ಕೋಟಿಂಗ್ ಏನಾಗ್ಬಿಡುತ್ತೆ, ಎಲ್ಲ ಒಂದು ಮಟೀರಿಯಲ್ ಎಲ್ಲ ಒಂದು ಟ್ಯೂಬ್ ಆಗಲಿ, ಆಮೇಲೆ ಡ್ರಮ್ ಆಗಲಿ, ಆಮೇಲೆ ಡಿರೇಟರ್ ಆಗಲಿ, ಪ್ರತಿಯೊಂದ್ರ ಮೇಲೆ ಏನಾಗುತ್ತೆ ಅಂದರೆ ಒಂದು ಲೇಯರ್ ಫಾರ್ಮೇಷನ್ ಆಗಿಬಿಡುತ್ತೆ. ಆಲ್ಕಲಿನಿಟಿ ಒಂದು ಫಾರ್ಮೇಷನ್ ಆದಾಗ ಏನಾಗುತ್ತೆ, ಡೈರೆಕ್ಟ್ ನಮ್ಮ ವಾಟರ್ ಏನಂತಂದರೆ ಒಂದು ಟ್ಯೂಬ್ ಮೆಟೀರಿಯಲ್ಗೆ ಟಚ್ ಆಗೋದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಏನಂತಂದರೆ ಒಂದು ಫೀಡ್ ವಾಟರ್ ಒಂದು ಪ್ಯಾರಾಮೀಟರ್ ನಾವು 8.5 to 9.5 ಮೇಂಟೈನ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಇದು ಬಂದುಬಿಟ್ಟು ಏನಂತಂದರೆ ಬಾಯ್ಲರ್ ಅಥವಾ ಸಿ ಬಿ ಡಿ ವಾಟರ್ನ ನಾವು ಎಷ್ಟುವರೆಗೂ ಮೇಂಟೈನ್ ಮಾಡ್ತೀವಿ ಅಂತಂದರೆ 9.5 to 10.5 ಮೇಂಟೈನ್ ಮಾಡುತ್ತೀವಿ. ಯಾಕಂದರೆ ಇದೊಂದು ಬಂದುಬಿಟ್ಟು ಏನಂತಂದರೆ ಇದೊಂಥರ ಇಂಟರ್ಸೆಕ್ಷನ್ ಎಲ್ಲ ಅದನ್ನು ನಾವೊಂದು ಡೌನ್ ಕಮ್ಮರಿಂದ ಹೋಗಿರ್ತಕ್ಕಂಥ ವಾಟರು ಒಂದು ಸ್ಟೀಮ್ ಜನರೇಷನ್ ಆಗಿ ಮೇಲ್ಗಡೆ ಬಂದು ಅದು ಮತ್ತೆ ಬಾಯ್ಲರ್ ಬರೋದ್ರಿಂದ ಇಟ್ ಈಸ್ ಲೈಕ್ ಇಂಟರ್ಸೆಕ್ಷನ್. ಎಲ್ಲ ಒಂದು ವಾಟರ್ ಬಂದುಬಿಟ್ಟು ಅಂದರೆ ಒಂದು ಬಾಯ್ಲರ್ ಒಳಗಡೆ ಕಲೆಕ್ಷನ್ ಆಗೋದ್ರಿಂದ ಏನಂತಂದರೆ ಇಲ್ಲಿ ಸ್ವಲ್ಪ ಏನಪ್ಪ ಅಂದರೆ 9.5 to 10.5 ನಾವು ಪಿ ಎಚ್ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದು ನೋಡ್ತಾ ಇರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಈ ಒಂದು ವ್ಯಾಲ್ಯೂ ನಾವು ಬರಬೇಕಂತಂದರೆ ಇದನ್ನು ಯಾವ ಒಂದು ಎಕ್ವಿಪ್ಮೆಂಟ್ ಬಳಸಬೇಕು ಅಥವಾ ಯಾವ ಒಂದು ಸೊಲ್ಯೂಷನ್ ಬಳಸಬೇಕು ಅಂತ ನೋಡಿದಾಗ ಇಲ್ಲಿ ಬಂದುಬಿಟ್ಟು ಅಂದರೆ ಪಿ ಎಚ್ ಪೇಪರ್ ಅಂತ ಬರುತ್ತೆ ಅಥವಾ ಯೂನಿವರ್ಸಲ್ ಇಂಡಿಕೇಟರ್ ಸೊಲ್ಯೂಷನ್ ಅಂತ ಬರುತ್ತೆ. ಅದನ್ನು ಏನಂತಂದರೆ ಪ್ರತಿಯೊಂದು ಲ್ಯಾಬ್ ಒಳಗಡೆ ಅವೈಲೇಬಲ್ ಇದ್ದೇ ಇರುತ್ತೆ. ನೀವು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಹೋಗಿ ನೋಡಿದಾಗ ಸೊ ಪ್ರತಿಯೊಂದು ಏನಂತಂದರೆ ಅಲ್ಲಿ ನಿಮಗೆ ಮೇಜರ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಅವರು ಪಿ ಎಚ್ ಪೇಪರ್ ಅದು ಇಟ್ಟಿರ್ತಾರೆ ಅಥವಾ ಕೆಲವೊಂದು ಏನಂತಾರೆ ಯೂನಿವರ್ಸಲ್ ಇಂಡಿಕೇಟರ್ ಸೊಲ್ಯೂಷನ್ ಕೂಡ ಇಟ್ಟಿರ್ತಾರೆ. ಸೊ ಅದನ್ನು ಬಳಸ್ಕೊಂಡು ಏನಂತಂದರೆ ನಾವು ಆ ವಾಟರ್ ಒಂದು ಯಾವ ನೇಚರ್ ಇದೆ ಅದು ನಮ್ಮ ಬಾಯ್ಲರ್ಗೆ ಸೂಟೇಬಲ್ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದಾಗಿದೆ. ಸೊ ಇದಾದ ನಂತರ ಏನು ಮಾಡೋಣ, ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ಕೆಮಿಸ್ಟ್ಗಳು ಅದನ್ನು ಚೆಕ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಥೆರಾಟಿಕಲ್ ಆಗಿ ಒಂದು ಪಿ ಎಚ್ ಅಂತಕ್ಕಂಥದ್ದು ಇಲ್ಲಿ ಅದರ ಬಗ್ಗೆ ತಿಳ್ಕೊಬೇಕಂತ ನನಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು
ನೀಡಿರ್ತೇನೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಂತಂದರೆ ಒಂದು ಅದನ್ನು ಲ್ಯಾಬ್ ಹೋಗ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು.